ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ತುಂಬ ದಿನದ ನಂತರ ಮತ್ತೆ ನಿಮ್ಮೆಲ್ಲರಿಗೂ ನಾನು ಸಿಗ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ನನ್ನ ಹಿಂದಿನ ವ್ಲಾಗ್ಗಳಲ್ಲಿ ಹೇಳಿದ್ದೀನಿ, ನನಗೆ ಆಫೀಸ್ ಕೆಲಸ ತುಂಬ ಇದೆ ಅಂತ ಹೇಳಿ. ಹಾಗಾಗಿ ಆಫೀಸ್ ಕೆಲಸ, ಮನೆ ಕೆಲಸ ಅಂತ ಹೇಳಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಹಾಗಾಗಿ ನನಗೆ ಜಾಸ್ತಿ ವ್ಲಾಗ್ಸ್ ಬಿಡೋದಕ್ಕೆ ಆಗ್ತಾಯಿಲ್ಲ, ಬಟ್ ಟ್ರೈ ಮಾಡ್ತಾ ಇದ್ದೀನಿ. ಮುಂದಕ್ಕೂ ಅಷ್ಟೇ, ನಾನು ವರ್ಕಿಂಗ್ ವಿಮೆನ್ ಆಗಿರೋದ್ರಿಂದ ನನ್ನ ಪ್ರೊಫೆಷ್ನಲ್ ಲೈಫ್ ಬಗ್ಗೆ ಕೂಡ ನಾನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಹಾಗಾಗಿ ವ್ಲಾಗ್ಸ್ ಎಲ್ಲ ಸ್ವಲ್ಪ ನಿಧಾನವಾಗಿ ಬರ್ಬೋದು. ದಯವಿಟ್ಟು ಎಲ್ಲರೂ ನನ್ನನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ನನ್ನ ವ್ಲಾಗ್ಸ್ಗಳಿಗೆ ವೆಯ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ನಿಮ್ಮೆಲ್ಲರನ್ನೂ ವೆಯ್ಟ್ ಮಾಡಿಸ್ತಿರೋದಕ್ಕೆ ಕೂಡ ಸಾರಿ ಅಂತ ಕೂಡ ಹೇಳ್ತೀನಿ. ನನ್ನ ವ್ಯೂವರ್ಸ್ ನನ್ನನ್ನು ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ ಏನು ಗೊತ್ತಾ ಫ್ರೆಂಡ್ಸ್, ನಾವು ಮಂತ್ರಾಲಯಕ್ಕೆ ಹೊರಟಿದ್ದೀವಿ. ಮಂತ್ರಾಲಯಕ್ಕೆ ಹೋಗೋವಂಥ ದಿನ ಇದು. ಹಾಗಾಗಿ ಬೆಳಗ್ಗೆನೇ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೇಲಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೊರಡೋಕ್ಕೆ ಮುಂಚೆ ಮನೇಲಿ ಪೂಜೆ ಮಾಡಿ ಹೊರಡಬೇಕಲ್ಲ, ಹಾಗಾಗಿ ಮನೇಲಿ ಎಲ್ಲ ಪೂಜೆ ಮಾಡಿಕೊಂಡು ಹೊರಡೋವಂಥದ್ದು. ಒಂದು ಕಡೆ ಏನೋ ನಾವು ದೇವಸ್ಥಾನಕ್ಕೆ ಹೊರಟು ಬಿಟ್ಟಿದ್ದೀವಿ. ಯಾಕಂತ ಹೇಳಿದರೆ ಆಲ್ರೆಡಿ ಟ್ರೈನ್ ಟಿಕೆಟ್ಸು, ರೂಮ್ ಟಿಕೆಟ್, ಇಲ್ಲ ದರ್ಶನ ಟಿಕೆಟ್ ಎಲ್ಲ ನಾವು ತುಂಬ ಮುಂಚಿತವಾಗಲೇ ಬುಕ್ ಮಾಡಿದ್ವಿ. ಆಮೇಲೆ ಈ ದಿನ ಏನಿದೆ, ಇದ್ರ ಹಿಂದಿನ ದಿನ ಅಷ್ಟೇ ನಾವು ಊರಿಂದ ಕೂಡ ರಿಟರ್ನ್ ಬಂದಿದ್ವಿ. ತುಂಬ ನೋವು ಕೊಡೋವಂಥ ವಿಷಯ ಒಂದು ನಡೆದೋಯ್ತು. ಏನಂದರೆ, ನಮ್ಮ ಮಾವ ತೀರ್ಕೊಂಡ್ಬಿಟ್ರು. ನಮ್ಮ ಮಾವ ಅಂದರೆ ನನ್ನ ತಂದೆಯ ತಂಗಿಯ ಗಂಡ. ತುಂಬ ಫಿಸಿಕಲಿ ಫಿಟ್ಟಾಗಿದ್ದರು ಫ್ರೆಂಡ್ಸ್ ಅವರು. ಯಾಕಂದರೆ ಅವರ ನಿತ್ಯದ ರೂಟೀನ್ ಕೂಡ ಹಾಗೆ ಇತ್ತು. ತುಂಬ ಫಿಟ್ಟಾಗಿದ್ದರು. ಎಷ್ಟು ಜನ ಸಂಪಾದನೆ ಮಾಡಿದರು ಅಂತ ಹೇಳಿದ್ರೆ ಅದನ್ನು ಮಾತಲ್ಲಿ ಹೇಳೋಕ್ಕಾಗಲ್ಲ. ಅಷ್ಟೊಂದು ಜನ ಸಂಪಾದನೆ ಕೂಡ ಮಾಡಿದರು ಅಂತ. ತುಂಬ ಒಳ್ಳೆಯ ವ್ಯಕ್ತಿ. ಆಲ್ ಆಫ್ ಅ ಸಡನ್ ನಮ್ಮನ್ನು ಎಲ್ಲರನ್ನೂ ಬಿಟ್ಟು ಹೋಗಿಬಿಟ್ರು. ಅದು ನಮ್ಗೆ ಯಾರಿಗೂ ಡೈಜೆಸ್ಟ್ ಮಾಡ್ಕೊಳ್ಳೋಂಥ ವಿಷಯನೇ ಆಗಿರಲಿಲ್ಲ. ಯಾಕಂದರೆ ಯಾರು ಕೂಡ ನೆನೆಸಿರಲಿಲ್ಲ ಅವರು ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಹೋಗಿಬಿಡ್ತಾರೆ ಅಂತ ಹೇಳಿ. ಏನೂ ಮಾಡೋಕ್ಕಾಗಲ್ಲ, ಹೋದರು ನಮ್ಮನ್ನೆಲ್ಲ ಬಿಟ್ಟು. ಹಾಗಾಗಿ ಅದೊಂದು ಕಡೆ ನೋವು ತುಂಬ ಇತ್ತು. ಏನೂ ಮಾಡೋಕ್ಕಾಗಲ್ಲ ಅಲ್ಲ ಫ್ರೆಂಡ್ಸ್, ಜೀವನ ಹಾಗೆ. ಬಿಟ್ಟು ಹೋಗ್ತಾ ಇರ್ತಾರೆ, ನಾವು ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡು ನಾವು ಮುಂದೆ ಹೋಗ್ತಾ ಇರಬೇಕು. ಒಂದೊಂದು ಸಲ ಈ ಥರ ಎಲ್ಲ ನಡೆದಾಗ ನಂಗೆ ಏನು ಅನಿಸುತ್ತೆ ಅಂದರೆ, ನಮ್ಮ ಜೀವನಗಳಿಗೆ ಅರ್ಥ ಇದೆಯಾ ಅಂತ ಅನಿಸ್ಬಿಡುತ್ತೆ. ನಾವೇನು ಜೀವನ ನಡೆಸ್ತಾ ಇದ್ದೀವಿ ಅಂತಲೂ ಅನಿಸ್ಬಿಡುತ್ತೆ. ಏನಕ್ಕೋಸ್ಕರ ನಾವು ಇಷ್ಟು ಕಷ್ಟಪಡ್ತೀವಿ, ಏನಕ್ಕೋಸ್ಕರ ಇಷ್ಟೊಂದು ಜಗಳ ಮಾಡ್ಕೋತೀವಿ, ಬಡ್ದಾಡ್ಕೋತೀವಿ, ಯಾವ ಸೆಕೆಂಡಲ್ಲಿ ನಾವು ಇರ್ತೀವಿ ಇರಲ್ಲ ಅನ್ನೋದೇ ನಮಗೆ ಗೊತ್ತಾಗಲ್ಲ ಅಲ್ವಾ. ಸೊ ಹಾಗಾಗಿ ಇರೋಷ್ಟು ದಿನ ಎಲ್ಲರೂ ಖುಷಿಯಾಗಿ ನಗ್ನಗ್ತಾ ಇರೋಣ, ಒಳ್ಳೊಳ್ಳೆ ಮೆಮೊರೀಸ್ ಕ್ರಿಯೇಟ್ ಮಾಡೋಣ ಅಂತ ಹೇಳಿ ಎಲ್ಲರನ್ನೂ ನಾನು ಕೇಳ್ಕೊಳ್ತೀನಿ. ದೇವರು ನಮ್ಮ ಅತ್ತೆಗೆ ಮತ್ತು ನಮ್ಮ ಅತ್ತೆ ಮಕ್ಕಳಿಗೆ ಈ ನೋವನ್ನ ತಡೆಯುವಂಥ ಶಕ್ತಿ ಕೊಡಲಿ. ಮುಂದೆ ಅವ್ರ ಜೀವನ ತುಂಬ ಸುಂದರವಾಗಿರಲಿ. ದೇವರು ಯಥೇಚ್ಛವಾಗಿ ಅವರೆಲ್ರಿಗೂ ಆಶೀರ್ವಾದ ಮಾಡಿ ಅವ್ರ ಜೀವನ ತುಂಬ ಚೆನ್ನಾಗಿರಲಿ ಅಂತ ನಾನು ದೇವ್ರನ್ನ ಕೇಳ್ಕೊಳ್ತೀನಿ. ಈಗ ನಾವು ಟ್ರೈನಲ್ಲಿ ಹೊರಡ್ತಾ ಇದ್ದೀವಿ ಮಂತ್ರಾಲಯಕ್ಕೆ. ನಾವು ವಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ ಹೋಗ್ತಾ ಇರೋದು. ಈಗ ನೋಡ್ಬೋದು, ನಾನಿಲ್ಲಿ ಬಿಸಿಬೇಳೆ ಬಾತ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದರೆ, ನಾನು ಹೇಳ್ದೆಲ್ಲ ಹಿಂದಿನ ದಿನ ಅಷ್ಟೇ ನಾವು ಊರಿಂದ ಬಂದಿದ್ದು ಅಂತ. ಆವಾಗ ಕೂಡ ಈಚೆನೇ ತಿಂದಿದ್ವಿ, ಮತ್ತು ಇವತ್ತು ಈಚೆ ತಿನ್ನೋದು. ಮತ್ತು 2 days ಆಗುತ್ತೆ ಟೆಂಪಲಿಂದ ಬರೋದಕ್ಕೆ. ಸೊ ಆವಾಗಲೂ ಈಚೆನೇ ತಿನ್ನೋದಾಗತ್ತೆ. ನನಗೆ ಈಚೆ ಕಡೆ ಫುಡ್ ಅಷ್ಟು ನನಗೆ ಸೆಟ್ ಆಗಲ್ಲ, ಆ್ಯಂಡ್ ನಂಗೆ ಇಷ್ಟ ಕೂಡ ಆಗಲ್ಲ. ಹಾಗಾಗಿ ಸ್ವಲ್ಪ ಮನೆಯಲ್ಲೇ ಏನಾಗುತ್ತೆ ಪ್ರಿಪೇರ್ ಮಾಡ್ಕೊಂಡು ಹೋಗೋಣ, ಟ್ರೈನಲ್ಲೆಲ್ಲ ಏನೂ ತಿನ್ನೋದು ಬೇಡ ಅಂತ ಹೇಳಿ ಬಾಕ್ಸ್ಗೆ ಅಂತ ನಾನೀಗ ಬಿಸಿಬೇಳೆ ಬಾತ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಕ್ಕಳು ಕೂಡ ಬಿಸಿಬೇಳೆ ಬಾತ್ ಅಂದರೆ ತುಂಬ ಇಷ್ಟ. ನಮ್ಮ ಸಾನುವಿನೂ ಬಿಸಿಬೇಳೆ ಬಾತ್ ಅಂದರೆ ಸ್ವಲ್ಪ ಚೆನ್ನಾಗಿ ತಿನ್ಕೊಳ್ತಾರೆ. ಹಾಗಾಗಿ ಅದನ್ನೇ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ನಾನು ಎಲ್ಲ ಅಕ್ಕಿ, ತರಕಾರಿ ಎಲ್ಲ ಸಪ್ರೇಟಾಗಿ ಬೇಯಿಸ್ಕೊಂಡು, ಆಮೇಲೆ ಅದು ಬೆಂದ ಮೇಲೆ ನಾನು ಕೊನೆಯಲ್ಲಿ ಒಗ್ಗರಣೆ ಹಾಕ್ಕೊಂಡಿದ್ದು. ನಾನು ಯೂಶ್ವಲಿ ಹಾಗೆ ಮಾಡ್ತೀನಿ. ಇನ್ನೊಂದು ಕಡೆ ನೀವಿಲ್ಲಿ ನೋಡ್ಬೋದು, ಬ್ರೆಡ್ ಕೂಡ ಟೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬ್ರೆಡ್ಗೆ ನಾನಿಲ್ಲಿ ಪೀನಟ್ ಬಟರ್ ಹಾಕಿದ್ದೀನಿ. ನನ್ನ ಮಗಳು ಏನು ಸನು ಬೇಕಂತ ಕೇಳ್ತಾ ಇದ್ದಿದ್ದು ನೀನು? ಪೀನಟ್ ಬಟರ್ ಅಲ್ಲ, ಬ್ರೆಡ್ ಮೇಲೆ ಏನೋ ಬೇಕಂತ ಹೇಳ್ತಾ ಇದ್ದಲ್ಲ, ನ್ಯೂಟ್ರಿಲ್ಲಾ. ಕರೆಕ್ಟು. ಅವಳು ಬ್ರೆಡ್ಗೆ ನ್ಯೂಟ್ರಿಲ್ಲಾ ಹಾಕಿ ಬ್ರೆಡ್ ಟೋಸ್ಟ್ ಮಾಡ್ಕೊಂಡು ಬಾ ಅಮ್ಮ ಅಂತ ಹೇಳಿದ್ಲು. ಶಶಾಂಕಗೆ ನ್ಯೂಟ್ರಿಲ್ಲಾ ತೊಗೊಂಡು ಬಾ ಅಂತ ಹೇಳಿದೆ. ನ್ಯೂಟ್ರಿಲ್ಲಾ ಸಿಕ್ಕಿಲ್ಲ ಅಂತ ಹೇಳಿ ಪೀನಟ್ ಬಟರ್ ತೊಗೊಂಡು ಬಂದಿದ್ರು. ಸರಿ ಆಯಿತು ಅಂತ ಹೇಳಿ ವೇಸ್ಟ್ ಮಾಡೋದು ಬೇಡ ಅಂತ ಪೀನಟ್ ಬಟರ್ನೇ ಹಾಕಿ ಮಾಡ್ಕೊಂಡು ತೊಗೊಂಡು ಹೋಗಿದ್ದೆ ನಾನು.
ಇದು ಆಲ್ ಸೀಸನಲ್ಲಿ ಸಿಗುತ್ತೆ ಇದು ನ್ಯೂಟ್ರಿಲ್ಲ. ಹಾಂ, ಅದು ಅಷ್ಟು ಹೆಲ್ತಿ ಅಲ್ಲ ಅಂತ ಹೇಳಿಬಿಟ್ಟೆ ಅದು ಬೇಡ ಅಂತ ಹೇಳಿ ಶಶಾಂಕ್ ಪೀನಟ್ ಬಟರ್ ತೊಗೊಂಡು ಬಂದಿದ್ರು. ಸರಿ ಅಂತ ಹೇಳಿಬಿಟ್ಟು ನಾನು ಪೀನಟ್ ಬಟರ್ ಹಾಕಿನೇ ಟೋಸ್ಟ್ ಮಾಡಿ ಅದನ್ನು ಬಾಕ್ಸಿಗೆ ತೊಗೊಂಡು ಹೋಗಿದ್ದೆ ಅವರು ಟ್ರೈನಲ್ಲಿ ತಿನ್ನಲಿ ಅಂತ ಹೇಳಿ. ನಾನು ಸಾನ್ವಿಕಂಗಾಗಲಿ ವಿನಿಷ್ಕಂಗಾಗಲಿ ಪೀನಟ್ ಬಟರ್ ಅಂತ ಹೇಳೇ ಇಲ್ಲ, ನ್ಯೂಟ್ರಿಲ್ಲ ಅಂತ ಹೇಳಿನೇ ಕೊಟ್ಟಿದ್ದೆ. ಪಾಪ ತಿನ್ಕೊಂಡ್ರು ಅವರು ನ್ಯೂಟ್ರಿಲ್ಲ ಅಂತ ಹೇಳಿನೇ. ಆಮೇಲೆ ಹೇಳಿದೆ ನಾನು ಅದು ನ್ಯೂಟ್ರಿಲ್ಲ ಅಲ್ಲ ಪೀನಟ್ ಬಟರ್ ಅಂತ ಹೇಳಿ. ನೋಡಿ, ನಾನಿಲ್ಲಿ ಫಸ್ಟು 2 ಬ್ರೆಡ್ ಸ್ಲೈಸ್ ತೊಗೊಂಡಿದ್ದೀನಿ. ಒಂದು ಸ್ಲೈಸ್ ಮೇಲೆ ಪೀನಟ್ ಬಟರ್ನ ಚೆನ್ನಾಗಿ ಅಪ್ಲೈ ಮಾಡಿ ಆ 2 ಬ್ರೆಡ್ ಸ್ಲೈಸ್ನ ಬೆಣ್ಣೆ ಹಾಕಿಬಿಟ್ಟು ಬೆಣ್ಣೆ ಮೇಲೆ ಟೋಸ್ಟ್ ಮಾಡ್ಕೊಳ್ತಿದ್ದೀನಿ. ಅದು ಚೆನ್ನಾಗಿ ಟೋಸ್ಟ್ ಆದಮೇಲೆ ಒಂದು ಬ್ರೆಡ್ ಸ್ಲೈಸ್ನ ತೆಗೆದು ಇನ್ನೊಂದು ಬ್ರೆಡ್ ಮೇಲೆ ಹಾಕಿದ್ರೆ ಆಯಿತು, ಪೀನಟ್ ಬ್ರೆಡ್ ಟೋಸ್ಟ್ ರೆಡಿಯಾಗಿದೆ. ಈ ಥರನೇ ಮಕ್ಕಳಿಗೆ ಯಾವಾಗಲೂ ಏನಾದರೂ ಫ್ಯಾನ್ಸಿಯಾಗಿ ಅವ್ರಿಗೆ ಊಟ ತಿಂಡಿಗಳು ಕೊಡಬೇಕು, ಇಲ್ಲ ಅಂತಂದರೆ ತಿನ್ನೋದೇ ಇಲ್ಲ ಫ್ರೆಂಡ್ಸ್. ಆ ಥರ ಕೆಲಸ ಕೊಡ್ತಾರೆ ನನ್ನ ಮಕ್ಕಳು ನನಗೆ. ಹೌದು. ಮತ್ತು ಇನ್ನೊಂದು ಸ್ವಲ್ಪ ಬ್ರೆಡ್ ಕೂಡ ಸ್ಲೈಸಸ್ ಮಿಕ್ಕಿತ್ತು. ಇನ್ನು ನಾವು ಬರೋದಕ್ಕೆ 2 ಡೇಸ್ ಆಗುತ್ತೆ, ಅದು ಎಲ್ಲ ಗಟ್ಟಿಯಾಗೋಗುತ್ತೆ, ಫ್ರೆಶ್ ಆಗಿರಲ್ಲ, ತಿನ್ನೋಕ್ಕಾಗೋದಿಲ್ಲ ಅಂಥೇಳಿ ಮಿಕ್ಕಿದ ಬ್ರೆಡ್ ಸ್ಲೈಸಸ್ ಏನಿತ್ತು ಅದನ್ನು ಜಸ್ಟ್ ಬೆಣ್ಣೆ ಹಾಕಿ ಟೋಸ್ಟ್ ಮಾಡಿಬಿಟ್ಟು ತೊಗೊಂಡೋದೆ. ಸೊ ದಟ್ ನಾವು ಟೀ ಜೊತೆಗೆ ತಿನ್ಬೋದು ಅಂತ ಹೇಳಿ ಅದನ್ನು ಕೂಡ ಎಲ್ಲ ಬ್ರೆಡ್ ಸ್ಲೈಸಸ್ನು ಟೋಸ್ಟ್ ಮಾಡಿಕೊಂಡು ಪ್ಯಾಕ್ ಮಾಡ್ಕೊಂಡಿದ್ದೆ ನಾನು. ಈಗ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಟ್ರೈನಿಗೆ ಬೇರೆ ಟೈಮ್ ಆಗೋಗಿತ್ತು. ಶಶಾಂಕ್ ಟೈಮ್ ಆಗಿದೆ, ಬೇಗ ಹೊರಡು ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಪಟ ಅಂತ ಎಲ್ಲ ಬಾಕ್ಸಸ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮನೇಲಿ ಸ್ವಲ್ಪ ಹಣ್ಣೆಲ್ಲ ಮಿಕ್ಕಿತ್ತು, ಆಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಇತ್ತು, ಅದೆಲ್ಲ ಎತ್ಕೊಳ್ಳೋಣ. ಇನ್ನು ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ, ನಾವು ಬರೋಷ್ಟರಲ್ಲಿ ಫ್ರೂಟ್ಸ್ ಎಲ್ಲ ಇರೋದಿಲ್ಲ ಅಲ್ವಾ. ಹಾಗಾಗಿ ಎಲ್ಲನೂ ಎತ್ಕೊಂಡು ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಬೇಗ ಪಟ ಅಂತ ರೆಡಿಯಾಗಿ ನಾನು ಹೊರಟುಬಿಟ್ಟೆ. ನಾವು ಹೋಗ್ತಾ ಇದ್ದಿದ್ದು ವಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ. ಆ ಟ್ರೈನಲ್ಲಿ ನಮಗೆ ಸ್ನ್ಯಾಕ್ಸು, ಲಂಚು, ಡಿನ್ನರ್ ಎಲ್ಲ ಸಿಗುತ್ತೆ. ಬಟ್ ನಾನು ಆಲ್ರೆಡಿ ವಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ ಟ್ರಾವೆಲ್ ಮಾಡಿದ್ದೀನಿ. ಸೊ ನನಗೆ ಗೊತ್ತು ಫುಡ್ ಕ್ವಾಲಿಟಿ ಅಲ್ಲಿ ಚೆನ್ನಾಗಿರೋದಿಲ್ಲ ಅಂಥೇಳಿ. ಹಾಗಾಗಿ ಬೇಡ ಫುಡ್ಡಲ್ಲಿ ಟ್ರೈನಲ್ಲಿ ತೊಗೊಳ್ಳೋದು ಅಂತ ಹೇಳಿಬಿಟ್ಟು ನಾವು ಟಿಕೆಟ್ ಬುಕ್ ಮಾಡಬೇಕಾದ್ರೇ ನಾವು ಸ್ನ್ಯಾಕ್ಸ್ ಆಗಲಿ ಇಲ್ಲ ಲಂಚ್ಗಾಗಲಿ ಎಲ್ಲ ಆಪ್ಟ್ ಮಾಡಿರಲಿಲ್ಲ. ಹಾಗಾಗಿ ಎಲ್ಲನೂ ಮನೆಯಿಂದನೇ ಪ್ರಿಪೇರ್ ಮಾಡಿಬಿಟ್ಟು ತೊಗೊಂಡು ಹೋಗ್ತಾ ಇರೋದು. ಟೀ ಕೂಡ ಮನೇಲೇ ಪ್ರಿಪೇರ್ ಮಾಡಿಬಿಟ್ಟು ಫ್ಲಾಸ್ಕಲ್ಲಿ ಹಾಕಿ ತೊಗೊಂಡು ಹೋಗಿದ್ದೆ. ಬಿಕಾಸ್ ಟ್ರೈನ್ ಟ್ರಾವೆಲಲ್ಲಿ ಬೋರಿಂಗ್ ಆಗಿರುತ್ತೆ ಅಲ್ಲ. ಸೊ ಈಚೆ ಸೀನರಿ ನೋಡ್ಕೊಂಡು ಟೀ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಅಫ್ಕೋರ್ಸ್ ನಮಗೆ ಟ್ರೈನಲ್ಲಿ ಸಿಗುತ್ತೆ ಕಾಫಿ ಟೀ ಎಲ್ಲ ಇಲ್ಲ ಅಂತಲ್ಲ, ಬಟ್ ಚೆನ್ನಾಗಿರೋದಿಲ್ಲ, ಒಂಚೂರು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾನೇ ಮನೇಲಿ ಪ್ರಿಪೇರ್ ಮಾಡಿ ಫ್ಲಾಸ್ಕಲ್ಲಿ ಹಾಕಿ ಎತ್ಕೊಂಡು ಹೋಗಿದ್ದೆ. ನಮ್ಮ ಬಟ್ಟೆ ಎಲ್ಲ ಮುಂಚಿತವಾಗಲೇ ಪ್ಯಾಕ್ ಆಗಿತ್ತು. ಸೊ ಊಟನೂ ಎಲ್ಲ ಪ್ಯಾಕ್ ಆಗಿದ ತಕ್ಷಣ ಹೊರಟ್ಬಿಟ್ವಿ. ನಮ್ಮ ಟ್ರೈನ್ ಬಂದು ಯಲಹಂಕದಿಂದ ಇತ್ತು ಮಧ್ಯಾಹ್ನ 3 ಗಂಟೆಗೆ. ಸೊ ಇದೆಲ್ಲ ಆಗಿದ ತಕ್ಷಣವೇ ಹೊರಟ್ಬಿಟ್ವಿ ನಾನು, ಶಶಾಂಕ್, ಅಮ್ಮ ಮತ್ತು ಮಕ್ಕಳು. ಅರ್ಧ ಗಂಟೆ ಬೇಗ ಹೊರಡಬೇಕಿತ್ತು. ಮತ್ತು ಅವ್ರ ಹತ್ರ ಕಾರ್ ಕೀ ಕೊಟ್ಬಿಟ್ಟು ಹೆಂಗೆ ಬರೋದು ನಾನು ಐಡಿಯಾ ಮಾಡಿದೆ. ಆಮೇಲೆ ನಮ್ಮ ಕರ್ಕೊಂಡು ಹೋಗ್ಬಿಡ್ತಾರೆ. ನೋಡಿ, ಈಗ ಯಲಹಂಕ ರೈಲ್ವೆ ಸ್ಟೇಷನ್ ರೀಚ್ ಆಗಿ ಆಟೋಯಿಂದ ಇಳಿದ ತಕ್ಷಣ ಮಕ್ಕಳು ಆಟಾಡೋಕ್ಕೆ ಶುರು ಮಾಡಿದ್ರು. ಒಂದು ಕಡೆ ಅವ್ರಿಗೆ ಖುಷಿ, ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಪ್ಪ ಅಮ್ಮ ಅಂತ ಹೇಳಿ. ಹೋದರೆ ಇನ್ನೂ ಟ್ರೈನೇ ಬಂದಿರಲಿಲ್ಲ. ಸುಮಾರು ಹೊತ್ತು ವೆಯ್ಟ್ ಮಾಡಿದ್ವಿ. ಆಮೇಲೆ ಮಕ್ಕಳು ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹೋಗಿದ್ದಲ್ಲ, ಅದು ಬೇಕು ಇದು ಬೇಕು ಅಂತ ಕೇಳ್ತಾಯಿದ್ರು. ಹಾಗಾಗಿ ಬ್ರೆಡ್ ಟೋಸ್ಟ್ ಕೊಟ್ಟಿದ್ದೆ ತಿನ್ನಲಿ ಅಂತ ಅವ್ರು ತಿಂತಾಯಿದ್ರು. ಅಷ್ಟರಲ್ಲಿ ಟ್ರೈನ್ ಕೂಡ ಬಂತು. ಟ್ರೈನ್ ಎಲ್ಲ ತುಂಬ ನೀಟಾಗಿ, ತುಂಬ ಕಂಡೀಷನ್ನಾಗಿ ಚೆನ್ನಾಗಿ ಇಟ್ಕೊಂಡಿದ್ರು. ಆ್ಯಂಡ್ ಎಸ್ಪೆಷಲಿ ವಾಶ್ರೂಮ್ಸು ಕೂಡ ಅಷ್ಟೇ ಎಲ್ಲ ನೀಟಾಗಿತ್ತು. ನೋಡಿ, ನಾವು ಟಿಕೆಟ್ ಬುಕ್ ಮಾಡಬೇಕಾದ್ರೆ ಸ್ನ್ಯಾಕ್ಸ್ಗೆ ಏನಾದರೂ ಆಪ್ಟ್ ಮಾಡಿದ್ರೆ ಇದೇ ಸ್ನ್ಯಾಕ್ಸ್ ಸಿಗೋದು ಟ್ರೈನಲ್ಲಿ. ಇವೊಂದು ನಾವು ಅಷ್ಟೆಲ್ಲ ತೊಗೊಂಡೋಗಿದ್ರು. ನಮ್ಮ ಸಾನು ಇಲ್ಲ ನಂಗೆ ಸ್ನ್ಯಾಕ್ಸ್ ಬೇಕು ಅಂತ ಹೇಳಿ ತೊಗೊಂಡಿದ್ದಾಳೆ. ನೋಡಿ, ಟ್ರೈನ್ ಒಂದು ಕಡೆ ಸ್ಟಾಪ್ ಆಯಿತು. ಆ್ಯಕ್ಚುಲಿ ಅಲ್ಲಿ ಸ್ಟಾಪ್ ಇರಲಿಲ್ಲ, ಬಟ್ ಆದರೂ ಸ್ಟಾಪ್ ಮಾಡಿದ್ರು. ಗೊತ್ತಿಲ್ಲ ಏನಕ್ಕೆ, ಕ್ರಾಸಿಂಗೋ ಏನೋ ಅಂತ. ಅದಕ್ಕೆ ಶಶಾಂಕ್ ಹೇಳ್ತಿದ್ದಾರೆ ಲೋಕೋ ಪೈಲಟ್ ವಾಶ್ರೂಮ್ಗೆ ಹೋಗಿದ್ದಾರೆ, ಅದಕ್ಕೆ ಟ್ರೈನ್ ನಿಲ್ಲಿಸ್ಬಿಟ್ಟು ಹೋಗಿದ್ದಾರೆ ಅಂತ ಕಾಮಿಡಿ ಮಾಡ್ತಾಯಿದ್ರು. ನಿದ್ದೆ ಮಾಡಿ ಇವಾಗ ಎದ್ದಿದ್ದಾಳೆ. ಪೊಮ್ಮಗ್ರನ್ನ ತಿಂತಿದ್ದಾಳೆ. ಆಯ್ತಾ ಚಿನ್ನ ನಿದ್ದೆ? ವಿನೋ ಆಯ್ತಮ್ಮ ನಿದ್ದೆ? ನಂಗೊಂದು ಸ್ವಲ್ಪ ಕೊಡೆ, ನಂಗೆ ಕೊಡೆ.
ನೋಡ್ಸಕ್ಕೆ ಹಂಗೆ ಇಲ್ಲೇನು ಒಬ್ಬರೇ ಓಡಿಸ್ತಾರೆ ಅನ್ಕೊಂಡಿದ್ದೀನಿ ಮತ್ತೆ ಇವಾಗ ಧರ್ಮಾವರಮಿಂದ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದು ಅನಂತಪುರ. ಟ್ರೈನ್ ಹತ್ತಿ ಎಲ್ಲ ಸೆಟಲ್ ಡೌನ್ ಆದಮೇಲೆ ನಾವೆಲ್ಲ ಊಟ ಮಾಡಿದ್ವಿ. ಊಟ ಮಾಡಿ ಈವ್ನಿಂಗ್ ಕೂಡ ಆಯಿತು. ಸೊ ಇದು ಈಗ ನಮ್ಮ ಟೀ ಟೈಮ್. ಸೊ ಅದಕ್ಕೆ ಅಮ್ಮ ಟೀ ಹಾಕಿ ಕೊಡ್ತಾ ಇದ್ದಾರೆ ಗ್ಲಾಸ್ಗೆ. ಟೀ ಕುಡೀರಿ ಅಂತ ಹೇಳಿ. ಟೀ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗಿದೆ ಗೊತ್ತಾ ಫ್ರೆಂಡ್ಸ್. ಟೀ ಅದು ಫ್ಲಾಸ್ಕ್ ಓಪನ್ ಮಾಡಿದ ತಕ್ಷಣ ಘಮ ಘಮ ಅಂತ ಇತ್ತು. ನೀರು ಬೇಕಾ ಏನು ಬೇಕು? ಇಲ್ಲ, ಬಿಸಿ ಇದೆ, ಬಿಸಿ ಬಿಸಿ ಇದೆ. ಸೊ ಫೈನಲಿ ಮಂತ್ರಾಲಯ ರೋಡ್ ಸ್ಟೇಷನ್ ಬಂತು. ನಾವೆಲ್ಲ ಇಲ್ಲಿ ಇಳ್ಕೊಂಡ್ವಿ. ಇಲ್ಲಿ ನಾವು ರೀಚ್ ಆಗೋಷ್ಟರಲ್ಲಿ 8:20 ಆಗಿತ್ತು. ಸೊ 3 ಗಂಟೆಗೆ ನಾವು ಹೊರಟಿದ್ದಕ್ಕೆ 8:20 ಬಂದುಬಿಟ್ವಿ. ನೋಡಿ, ರೈಲ್ವೆ ಸ್ಟೇಷನಿಂದ ಈಚೆ ಬರ್ತಾನೆ ರಾಘವೇಂದ್ರ ಸ್ವಾಮಿಗಳದ್ದು ಎಷ್ಟು ಚೆನ್ನಾಗಿರೋ ಚಿತ್ರ ಇದೆ ಗೊತ್ತಾ, ಗೋಡೆ ಮೇಲೆ ತುಂಬ ಚೆನ್ನಾಗಿದೆ. ಜನ ಕೂಡ ಸುಮಾರಾಗಿ ಜಾಸ್ತಿನೇ ಇರೋ ಥರ ಇದ್ದರು. ಈಗ ರೈಲ್ವೆ ಸ್ಟೇಷನಿಂದ ಸೀದಾ ಟೆಂಪಲ್ ಹತ್ರ ಹೋಗೋಣ ಅಂತ ಹೇಳಿ ಆಟೋ ಹೊತ್ಕೊಂಡ್ವಿ. ಟೆಂಪಲ್ ಹತ್ರನೇ ನಮ್ಮದು ರೂಮ್ ಕೂಡ ಬುಕ್ ಆಗೋಗಿತ್ತು ಆಲ್ರೆಡಿ. ಸೊ ರೈಲ್ವೆ ಸ್ಟೇಷನಿಂದ ಇವಾಗ ಟೆಂಪಲ್ ಕಡೆಗೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ನಾವು ಇದು ಹೋಗಿದ್ದು ಬಂದು ಬುಧವಾರ. ಸೊ ಗುರುವಾರ ದರ್ಶನಕ್ಕೆ ಅಂತ ಅಂದ್ಕೊಂಡಿದ್ದು. ಹಾಗಾಗಿ ಜನ ಕೂಡ ಸ್ವಲ್ಪ ಜಾಸ್ತಿನೇ ಇದ್ದರು ಅಂತ ಹೇಳ್ಬೋದು. ನೀವು ರೈಲ್ವೆ ಸ್ಟೇಷನಲ್ಲಿ ಕೂಡ ನೋಡ್ಬೋದು, ತುಂಬ ಜನ ಇದ್ದರು. ನಿದ್ದೆ ನೋಡೋದು, ನಿದ್ದೆ ಎಲ್ಲ 10 ಹಂಗೆ ಆಗಿರೋದು. ಪನ್ನೀರು ಚಪಾತಿ ಈಗ ಚಿಕನ್ ಚಪಾತಿ ಇರಬೇಕು, ಇಲ್ಲ ಪನ್ನೀರ್ ಚಪಾತಿ ಇರಬೇಕು. ನಾವು ಸ್ಟೇ ಮಾಡಿದಂಥ ಹೋಟೆಲ್ ಇದೆ GPS ರೆಸಿಡೆನ್ಸಿ ಅಂತ ಹೇಳಿ. ಕ್ವೈಟ್ ಗುಡ್, ಚೆನ್ನಾಗಿತ್ತು ಫ್ರೆಂಡ್ಸ್ ರೂಮ್ ಆಗಲಿ. ಆ್ಯಂಡ್ ನಮಗೆ ಬ್ರೇಕ್ಫಾಸ್ಟ್ ಕೂಡ ಕಾಂಪ್ಲಿಮೆಂಟ್ರಿ ಕೊಟ್ಟಿದ್ರು. ಬ್ರೇಕ್ಫಾಸ್ಟ್ ಕೂಡ ಚೆನ್ನಾಗಿತ್ತು. ರೂಮಿಗೆ ಬಂದು ಸೆಟಲ್ ಡೌನ್ ಆಗೋಷ್ಟಲ್ಲಿ 9 o'clock ಆಗಿತ್ತು. ಸರಿ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ನಾವು ಡಿನ್ನರ್ಗೆ ಹೋದ್ವಿ. ಕೆಳಗಡೆ ಹೋಟೆಲ್ಗೆ ಅಟ್ಯಾಚ್ಡ್ ಆಗಿರುವಂಥ ರೆಸ್ಟೋರೆಂಟ್ ಇತ್ತು. ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ನಮ್ಮ ಸಾನು ಹಠ ಮಾಡ್ತಾಯಿದ್ಲು, ಅವಳಿಗೆ ಪನ್ನೀರ್ ಬೇಕು ಅಂತ ಹೇಳಿ. ಕೊನೆಗೆ ಅಲ್ಲಿ ಪನ್ನೀರ್ ಸಿಗಲೇ ಇಲ್ಲ. ಅದಕ್ಕೋಸ್ಕರ ಗಲಾಟೆನೂ ಮಾಡ್ತಾಯಿದ್ಲು ಅವಳು. ನಮ್ಮ ಸಾನು ಪನ್ನೀರ್ ಬೇಕು ಅಂತ ಹಠ ಹಿಡಿತಾ ಇದ್ದಾಳೆ. ಇಲ್ಲಿ ಪನ್ನೀರ್ ಇಲ್ಲ, ಎಂತ ಮಾಡೋದು? ಬ್ರೇಕ್ಫಾಸ್ಟ್ ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆಗುತ್ತಂತೆ. ಅದು ಕಾಂಪ್ಲಿಮೆಂಟರಿ, ರೂಮ್ ಜೊತೆ ಕಾಂಪ್ಲಿಮೆಂಟರಿ ಸರ್ವಿಸ್. ಅದು ಬ್ರೇಕ್ಫಾಸ್ಟು 8 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ನಮ್ಮ ಸಾನು ಪನ್ನೀರ್ ಬೇಕು ಅಂತ, ಇಲ್ಲಿ ಪನ್ನೀರ್ ಇಲ್ಲ. ಅದಕ್ಕೆ ಪನ್ನೀರ್ ಇಲ್ಲ ಅಂದರೆ ನಂಗೆ ಐಸ್ ಕ್ರೀಮ್ ಕೊಡ್ತೀನಿ ಅಂತ ಕೇಳ್ತಾ ಇದ್ದಾಳೆ. ಈಗ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಸುಮ್ಮನೆ ಒಂದು ರೌಂಡ್ ಟೆಂಪಲ್ ಹತ್ರ ಹೋಗಿ ಬರೋಣ ಅಂತ ಹೇಳಿ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಮುಂದೆ ತೋರಿಸು, ಚೆನ್ನಾಗಿದೆ. ರೋಮ್ ನಾಳೆನೂ ನೋಡ್ಬೋದು ಬಿಗ್ ಬಾಸ್. ನಡೀರಿ, ಬೆಳಗ್ಗೆ ಇಷ್ಟು ಪ್ರಶಾಂತವಾಗಿ ನೋಡೋಕ್ಕಾಗಲ್ಲ. ಇದೆಲ್ಲ ಜನ ಜಾಸ್ತಿ. ಬಂಗಾರ ಅಂಬ ನೋಡು, ಅಂಬ.
ಆಟನೂ ಆಡೋಲ್ಲ ಕರೆಕ್ಟಾಗಿ ಅವ್ರು ಇಷ್ಟ ಆಗ್ತಿತ್ತು ಹಬ್ಬ ಒಂದು ಆಮೇಲೆ ಅಲ್ಲಿ ಸ್ವಾಮಿ ಹತ್ರ ಹೋಗ್ಬಿಟ್ಟು ಬಾಳೆಹಣ್ಣಿತ್ತು ವ್ಯಾಗಲ್ಲಿತ್ತು. ನಾಳೆ ಬೆಳಗ್ಗೆ ಎತ್ಕೊಂಬರೋಣ. ಡಿಸ್ಟರ್ಬ್ ಮಾಡಬೇಡ್ರಿ, ಮಲಗ್ಲಿ ಅದು. ಸೌರ್ತಾ ಇದ್ರೆ ಅದಕ್ಕೆ ಚೆನ್ನಾಗಿ ಅನ್ಸ್ತಿದೆ, ಅದಕ್ಕೆ ಸೌರು ಅಂತ ಮುಖ ಹಿಂಗ್ ಸೈಡಲ್ಲಿ ಇಟ್ಕೊಂಡು ಮಲಗಿರೋದು. ಏನು ಮಾಡಲ್ಲ ಅದು. ಮುಟ್ತೀಯಾ? ಸಾನು ಹಿಂದೆ ಬಾಲ ಮುಟ್ಬೇಕಂದ. ಬಾಲನು ಎಗ್ಲು ಮುಟ್ಬೇಕು. ಎಗ್ಲು. ಭಯ ಭಯ ಅಂತ. ನೀನು ಮುಟ್ಟ ವಾಟರ್ ಬಾಟ್ಲ್ ಹಿಡ್ಕೊ. ಮುಂದೆ ಮುಂದೆ ಸಗಣಿ ಮುಂದೆ. ಮಂತ್ರಾಲಯಕ್ಕೆ ಬಂದು ರಾಯರ ದರ್ಶನ ಪಡ್ಕೋಬೇಕಂತ ಹೇಳಿ ಸುಮಾರು ವರ್ಷಗಳಿಂದ ನನ್ನ ತಾಯಿದು ಆಸೆ ಆಗಿತ್ತು. ಆದರೆ ಹಾಗೇ ಇರಲಿಲ್ಲ. ಇದು ಬಂದು ನನ್ನ ತಾಯಿ ಮಾಡ್ಕೊಂಡಿದ್ದ ಅರ್ಕೆ ಅಂತೆ. ನಾನು ಸಾನ್ವಿಕನ್ ಡೆಲಿವರಿಗೆ ಆಪ್ರೇಷನ್ ಥಿಯೇಟ್ರ್ ಒಳಗಿದ್ದಾಗ ಈಚೆ ನಮ್ಮಮ್ಮ ಮಾಡ್ಕೊಂಡಿದ್ರಂತೆ ಅರ್ಕೆ. ಏನಂತಂದರೆ ಸಾನ್ವಿಕನ್ ಡೆಲಿವರಿನಲ್ಲಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿತ್ತು ಫ್ರೆಂಡ್ಸ್ ನನಗೆ. ಯಾಕಂತ ಹೇಳಿದ್ರೆ ನಮಗೆ 9th ಮಂತ್ ಸ್ಕ್ಯಾನಿಂಗಲ್ಲೇ ಡಾಕ್ಟ್ರು ಹೇಳಿದರು ಮಗು ಸ್ವಲ್ಪ ದೊಡ್ಡದಾಗಿ ಬೆಳೆದಿದೆ, ವೆಯ್ಟ್ ಜಾಸ್ತಿ ಇದೆ ಅಂತ ಹೇಳಿ. ಹಾಗಾಗಿ ನಮ್ಮಮ್ಮ ಎದ್ರುಕೊಂಡು ಬಿಟ್ಟಿದ್ರು. ಡೆಲಿವರಿ ಪೇಯ್ನ್ ಎಲ್ಲ ಸ್ಟಾರ್ಟ್ ಆದಾಗ ಡೆಲಿವರಿ ಹೆಂಗಾಗುತ್ತೋ ಏನೋ ಅಂತ ಹೇಳಿ ಎದ್ರುಕೊಂಡು ಬಿಟ್ಟಿದ್ರು ಅವ್ರು ತುಂಬ. ಹಾಗಾಗಿ ರಾಯರ ಹತ್ರ ಅರ್ಕೆ ಮಾಡ್ಕೊಂಡಿದ್ರಂತೆ, ಡೆಲಿವರಿ ಚೆನ್ನಾಗಾಗಲಿ, ತಾಯಿನ ಮತ್ತು ಮಗುನ ಕರ್ಕೊಂಡು ನಾನು ಮಂತ್ರಾಲಯಕ್ಕೆ ಬರ್ತೀನಿ ಅಂತ ಹೇಳಿ. ಸೊ ಹಾಗಾಗಿ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ, ಬಟ್ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ನಾನು ಅಯ್ಯೋ ಹೋಗೋಕ್ಕಾಗಿಲ್ವಲ್ಲ ಅಂತ ಅಂದ್ಕೊಂಡು ಮಲಗ್ದಾಗೆಲ್ಲ ರಾಯರೇ ನನ್ನ ಕನ್ಸಲ್ಲಿ ಬಂದು ನನಗೆ ದರ್ಶನ ಕೊಟ್ಬಿಟ್ಟು ನಾನು ಮಲಗಿರೋ ಜಾಗದಲ್ಲೇ ನನಗೆ ಹೂವು ಕೊಟ್ಟು ಆಶೀರ್ವಾದ ಮಾಡೋ ಹೋಗೋ ಥರ ಯಾವಾಗಲೂ ಕನಸು ಬೀಳೋದು. ಹಾಗೆ ನಾನು ಹೋಗೋಕ್ಕಾಗಿಲ್ಲ ಅಂತ ಅಂದ್ಕೊಂಡು ಬೇಜಾರು ಮಾಡಿಕೊಂಡಾಗೆಲ್ಲ ರಾಯರೇ ಕನಸಲ್ಲೇ ಬಂದು ನನಗೆ ದರ್ಶನ ಕೊಟ್ಬಿಡೋರು. ಇಷ್ಟೊಂದು ಕರುಣಾಮಯಿ ರಾಯರು ನನ್ನ ಜೀವನದಲ್ಲಿ. ಹೀಗೆ ರಾಯರು ಸದಾಕಾಲ ನಮ್ಮ ಜೊತೇಲಿ ನಿಂತು ನಮ್ಮನ್ನು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲರನ್ನೂ ರಾಯರು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಸೊ ಇದಾಗಿತ್ತು ನಮ್ಮ ಮಂತ್ರಾಲಯದ ಜರ್ನಿ ವಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ. ಇಲ್ಲಿಗೆ ಬಂದು ಸ್ವಲ್ಪ ಹೊತ್ತು ಇದ್ದು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ರೂಮ್ ಹೋಗಿ ಮಲ್ಕೊಂಡು ಮತ್ತೆ ಬೆಳಗ್ಗೆ ಎದ್ದು ಗುರುವಾರದ ದರ್ಶನಕ್ಕೆ ಬಂದುಬಿಟ್ವಿ. ಇದಾಗಿತ್ತು ನನ್ನ ಇವತ್ತಿನ ಈ ವ್ಲಾಗ್ನ ಇಲ್ಲೇ ಕೊನೆ ಮಾಡ್ತಾ ಇದ್ದೀನಿ. ಮತ್ತೆ ನಿಮ್ಮೆಲ್ಲರಿಗೂ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಆಲ್.